ವೆಲ್ಕಮ್ ಟು ಪೂರ್ವಿ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನನಗೆ ನವರಾತ್ರಿ ಪೂಜೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಯಾಕೆಂತಂದರೆ ನಾನು ಫಸ್ಟ್ ಡೇಯಿಂದ ನವರಾತ್ರಿ ಫಸ್ಟ್ ಡೇಯಿಂದನೇ ನಾನು ವೀಡಿಯೋ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ ಪೂಜೆ ಯಾವ ಥರ. ಆಲ್ರೆಡಿ ನೀವು ಪೂಜೆ ಸ್ಟಾರ್ಟ್ ಮಾಡಿರ್ತೀರ. ಇವಾಗ ನವರಾತ್ರಿ ಪೂಜೆ ಇವತ್ತು 4ನೇ ದಿನ ಬಂದು, ನವರಾತ್ರಿ 4ನೇ ದಿನ ಬಂದು ಇವತ್ತು ನಾವು ಮಾಡೋ ಪೂಜೆ ವಿಧಾನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಫಸ್ಟೇ ಮಾಡಬೇಕಾಗಿತ್ತು, ನಾವು ಪೂಜೆ ಬ್ಯುಸಿಯಲ್ಲಿ ಮಾಡೋಕ್ಕಾಗಲಿಲ್ಲ. ನಾವು ಬೆಳಿಗ್ಗೆ ಯಾವ ಥರ ಒಂದು ಪೂಜೆ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ, ಯಾವ ಥರ ಮಾಡ್ತಾಯಿದ್ದೀವಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನವರಾತ್ರಿಗೆ ನೀವು ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿರ್ತೀರಾ, ನೀವು ಪೂಜೆ ಕೂಡ ಸ್ಟಾರ್ಟ್ ಮಾಡಿರ್ತೀರಲ್ವ ಫ್ರೆಂಡ್ಸ್. ಬೆಳಿಗ್ಗೆ ಬೇಗ ಎದ್ದು ಬೆಳಗ್ಗೆ ಮನೆಯೆಲ್ಲ ಮುಂದೆಲ್ಲ ರಂಗೋಲಿ ಹಾಕಿ ಸ್ನಾನ ಮಾಡಿ ಮಡಿಯಿಂದ ಮನೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು, ಬನ್ನಿ ಮರ ಇತ್ತು ಅಂದರೆ ನಿಮ್ಮ ಮನೆ ಹತ್ತಿರ ದೇವಸ್ಥಾನದಲ್ಲಿ ಅಥವಾ ಹೊಲದಲ್ಲಿ ಎಲ್ಲಾದರೂ ಬನ್ನಿ ಮರ ಇತ್ತು ಅಂತಂದರೆ ನೀವು ಬನ್ನಿ ಮರಕ್ಕೆ ಪೂಜೆ ಮಾಡೋ ಹೋಗೋದಕ್ಕಿಂತ ಮುಂಚೆನೇ ಇಷ್ಟೆಲ್ಲ ಸಾಮಾನುಗಳು ತೊಗೊಂಡು ಹೋಗಬೇಕು ಫ್ರೆಂಡ್ಸ್. ನಾವು ಇದನ್ನೆಲ್ಲ ತೊಗೊಂಡು ಹೋಗ್ತೀವಿ. ನಿಮ್ಮ ಮನೆಯಲ್ಲಿ ಉಡಿಯೋಕ್ಕೆ ಸಾಮಾನಂತ 4 ಎಲೆ, 2 ಬಾಳೆಹಣ್ಣು, ನಿಂಬೆಹಣ್ಣು, ನೆನೆಸಿಟ್ಟಿದ್ದ ಕಡಲೆಕಾಳು, ಮತ್ತು ಮಕ್ಕಳ ಅರಿಶಿಣ ಬೊಟ್ಟು, ಬಾದಾಮು, ಉತ್ತತ್ತೆ ಮತ್ತು ಕೊಬ್ಬರಿ ಪೀಸು ಇದನ್ನೆಲ್ಲ ಇತ್ತು ಅಂತಂದರೆ ತೊಗೊಂಡು ಹೋಗ್ಬೋದು. ಏನೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ 4 ಎಲೆ, 2 ಬಾಳೆಹಣ್ಣು, ನಿಂಬೆಹಣ್ಣು ಮತ್ತು ನೆನೆಸಿಟ್ಟಿದ್ದ ಕಡಲೆಕಾಳು, ಅರಿಶಿನ, ಕುಂಕುಮ, ಒಂದು ತಮಗೆ ನೀರು ಮತ್ತು ನೂಲು ದಾರ ಫ್ರೆಂಡ್ಸ್. ಅದನ್ನೆಲ್ಲ ತೊಗೊಂಡು ಮತ್ತು ಆರತಿ ತಟ್ಟೆ ತೊಗೊಂಡು ಹೋಗಬೇಕು. ಮನೆಯಿಂದನೇ ಆರತಿ ತಟ್ಟೆ ಮನೆ ದೇವರಿಗೆ ಬೆಳಗ್ಬಿಟ್ಟು ಹೋಗಬೇಕಾದ್ರೆ ಅದನ್ನು ತೊಗೊಂಡು ಹೋಗಬೇಕು. ಮತ್ತು ತಿರ್ಗಾ ಅಲ್ಲೆಲ್ಲ ಪೂಜೆ ಆದಮೇಲೆ ಬರಬೇಕಾದ್ರೂ ಕೂಡ ಆರತಿ ತಟ್ಟೆ ಹಾಗೇ ಇರಬೇಕು. ಹೋಗಬೇಕಾದ್ರೆ ಸ್ವಲ್ಪ ಎಣ್ಣೆ ಎಲ್ಲ ತೊಗೊಂಡು ಹೋಗಿರಿ. ಯಾಕಂತಂದರೆ ತುಂಬ ಎಣ್ಣೆ ಬೇಕಾಗುತ್ತಲ್ವ, ರಿಟರ್ನ್ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ತಿರ್ಗಾ ಮನೆಗೆ ಬರಬೇಕಾದ್ರೆ. ಹಾಗಾಗಿ ಎಲ್ಲ ನೀವು ಮುಂಚೆನೇ ಮನೆಯಿಂದನೇ ತೊಗೊಂಡು ಹೋಗ್ಬೇಕು ಫ್ರೆಂಡ್ಸ್. ಹೋಗಿಬಿಟ್ಟು ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಎಲ್ಲ ಮಾಡಿ ನೀರೆಲ್ಲ ಹಾಕಿ ಅರಿಶಿನ, ಕುಂಕುಮ, ಅವಲಕ್ಕಿ ಸಾಮಾನೆಲ್ಲ ಹಾಕಿಬಿಟ್ಟು ಅದು ನೂಲು ದಾರ ಏನು ತೊಗೊಂಡು ಹೋಗಿರ್ತೀರಲ್ವ ಫ್ರೆಂಡ್ಸ್, ನೀವು 5 ಸುತ್ತಾದರೂ ಸುತ್ತ ಹಾಕ್ಬೋದು ಅಥವಾ 9 ಸುತ್ತಾದರೂ ಸುತ್ತ ಹಾಕ್ಬೋದು. ಕೆಲವೊಬ್ಬರು ಮಾತಾಡ್ತಾರೆ ಪೂಜೆ ಮಾಡೋದಕ್ಕೆ ಹೋಗಬೇಕಾದ್ರೆ, ಕೆಲವೊಬ್ಬರು ಮಾತಾಡೋದಿಲ್ಲ ಫ್ರೆಂಡ್ಸ್. ಅದು ನಿಮ್ಮ ಇಷ್ಟ ಮಾತಾಡೋದು ಬಿಡೋದು. ಈಗ 5 ಸುತ್ತೇನು ಹಾಕ್ತಿರ್ತೀರಲ್ವ, ನೀವು ಯಾವ ಒಂದು ಕೋರಿಕೆ ಇಟ್ಕೊಂಡು ಈ ಪೂಜೆ ಮಾಡ್ತಿರ್ತೀರಲ್ವ, ಆ ಒಂದು ಕೋರಿಕೆಗಳನ್ನು ಹೇಳ್ಕೊಳ್ತಾ ಬನ್ನಿ ಮರಕ್ಕೆ ಸುತ್ತ ಹಾಕ್ತಾ 5 ಸುತ್ತಾದರೂ ಹಾಕ್ಬೋದು, 9 ಸುತ್ತಾದರೂ ಹಾಕ್ಬೋದು. ಸುತ್ತ ಹಾಕ್ತಾ ನೀವು ಕೋರಿಕೆಗಳನ್ನು ಹೇಳ್ತಾ 9 ದಿನ ಈ ಥರ ಪೂಜೆ ಮಾಡಬೇಕು ಫ್ರೆಂಡ್ಸ್. 9 ಸುತ್ತ ಹಾಕಿ ಉಡಿಯೆಲ್ಲ ತುಂಬಾದಮೇಲೆ ಅಲ್ಲಿ ಬನ್ನಿ ಮರಕ್ಕೆ ಪೂಜೆ ಎಲ್ಲ ಆಗುತ್ತಲ್ವ, ಆದಮೇಲೆ ಅಲ್ಲಿ ಬನ್ನಿ ಮರಕ್ಕೆ ಯಾವ ಮುತ್ತೈದೆಯರು ಬಂದಿರ್ತಾರಲ್ವ ಪೂಜೆ ಮಾಡೋದಕ್ಕೆ, ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ನೀವು ಉಡಿ ತುಂಬೋದು. ಉಡಿ ತುಂಬೋದಕ್ಕೆ ಎಲೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅಕ್ಷತೆ ಹಾಕಿಸ್ಕೊಂಡು ಬರಬೇಕು ಫ್ರೆಂಡ್ಸ್. ಈ ಥರ ನೀವು 9 ದಿನ ಮಾಡಿದ್ದೆ ಆದಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆಗಳು ಯಾವ ಒಂದು ಸಂಕಲ್ಪ ಮಾಡಿಕೊಂಡು ಈ ಪೂಜೆ ಮಾಡಿರ್ತೀರಲ್ವ ಖಂಡಿತ ನೆರವೇರುತ್ತೆ ಫ್ರೆಂಡ್ಸ್. ಯಾಕಂದರೆ ನವರಾತ್ರಿಗೆ ನವಶಕ್ತಿಗೆ ಅಷ್ಟೊಂದು ಶಕ್ತಿ ಇದೆ ಫ್ರೆಂಡ್ಸ್. ಹಾಗಾಗಿ ನವರಾತ್ರಿ ದಸರಾ ಇಷ್ಟೊಂದು ಹೆಸರು ಬಂದಿದೆ ಫ್ರೆಂಡ್ಸ್. ಈ ಹಬ್ಬಕ್ಕೆ ತುಂಬ ಮಹತ್ವ ಇದೆ ಫ್ರೆಂಡ್ಸ್. ಹೀಗೆ ನೀವು ಪೂಜೆ ಮಾಡಿದ್ದೆ ಆದಲ್ಲಿ ನಿಮ್ಮ ಕೋರಿಕೆಗಳು ಖಂಡಿತ, ನಿಮ್ಮ ಸಂಕಲ್ಪಗಳು ಏನೇ ಇರಲಿ ಖಂಡಿತ ಈಡೇರುತ್ತೆ ಫ್ರೆಂಡ್ಸ್. ಇದು ವ್ಲಾಗ್ ನಾವು ಮಾಡಿರೋದು, ನಾವು ಮಾಡ್ತಾ ಇರೋದು ಫ್ರೆಂಡ್ಸ್. ಓಕೆನಾ? ಈ ಥರ ನೀವು ಕೂಡ ಇದೇ ಥರ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಬರಬೇಕಾದ್ರೆ ಎಲ್ಲ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಖುಷಿಯಾಗಿ ನವರಾತ್ರಿ ನೀವು ಸೆಲೆಬ್ರೇಟ್ ಮಾಡಿದ್ದೆ ಆದಲ್ಲಿ ನಿಮ್ಮ ಮನಸ್ಸಿನ ಕೋರಿಕೆಗಳು ಏನೇ ಇದ್ದಲ್ಲಿ ಎಲ್ಲ ಕೋರಿಕೆಗಳು ಖಂಡಿತ ಈಡೇರುತ್ತೆ ಫ್ರೆಂಡ್ಸ್. ಯಾಕಂದರೆ ನವರಾತ್ರಿಗೆ ಅಷ್ಟೊಂದು ಶಕ್ತಿ ಇದೆ ಮತ್ತು ಅಷ್ಟೊಂದು ವೈವಿಧ್ಯತೆಯನ್ನು ಪಡ್ಕೊಂಡಿದೆ ಫ್ರೆಂಡ್ಸ್. ಹಾಗಾಗಿ ಈ ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗೆ ತುಂಬ ಪ್ರತಿಫಲಗಳು ಸಿಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.